ನಿಮ್ದೇನು ಹೇಳಿ? ಈಗ ಅಲ್ಪಸಂಖ್ಯಾತರಿಗೆ 4% ಏನು ಮೀಸಲಾತಿ ಏನಿದೆ ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಬಿಜೆಪಿಯವರು ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾಡಲಿ. ನೋಡಿ, ನಮಗೆ ಕುವೆಂಪುರವ್ರದ್ದು ಹಾಡನ್ನ ನಾವು ನಾಡಗೀತೆ ಮಾಡ್ಕೊಂಡಿದ್ವಿ. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ. ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮೇಲೆ ಬರಬೇಕು. ಪರಿಶಿಷ್ಟ ಜಾತಿಗೂ ಕೂಡ ನಾವು ರಿಸರ್ವೇಷನ್ ಕೊಟ್ಟಿದ್ದೇವೆ, ಹಿಂದುಳಿದವ್ರಿಗೂ ಕೊಟ್ಟಿದ್ದೇವೆ, ಅಲ್ಪಸಂಖ್ಯಾತರಿಗೂ ಕೊಟ್ಟಿದ್ದೇವೆ. ಆ ಕ್ಯಾಟಗರಿಲಿ ಬರ್ತಾರೆ. ಏನೋ ಒಂದು ಸಣ್ಣ ಪಣ್ಣ ಹಳ್ಳಿಲಿ 1,50,00,000ವರೆಗೂ ಕೆಲಸ ಮಾಡಿ ಅಂತ ಒಂದು ಅವಕಾಶನ ಕೊಟ್ಟಿದ್ದೇವೆ. ಸರ್, CM ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು ಒಂದು ಧರ್ಮ ಅಂತ? ಪರಿಶಿಷ್ಟ ಜಾತಿಯವರು ಒಂದು ಧರ್ಮನ? ಅಂದರೆ ಮೀಸಲಾತಿ ವಿಚಾರದಲ್ಲಿ ಬಡತನ ಒಂದು ಧರ್ಮ. ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಹಿಂದುಳಿದ ವರ್ಗ ಅಥವಾ SC/ST ಯಾರ್ದು ಗಮನ. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇಲ್ಲ, ಕಾಂಗ್ರೆಸ್ಗೆ ಈಗ 2A ಅವ್ರಿಗೆ ಕೊಟ್ಟಿದ್ದೀರೋ ಇಲ್ಲೋ? ಹಿಂದುಳಿದವ್ರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಕೊಟ್ಟಿದ್ದೀವೋ ಇಲ್ಲೋ? ಅಂದರೆ ಎಲ್ಲರಿಗೂ ವಿರೋಧ. ಇವರು ಪರಿಶಿಷ್ಟ ಜಾತಿಯವ್ರಿಗೂ ವಿರೋಧ, ಪರಿಶಿಷ್ಟ ಪಂಗಡದವ್ರಿಗೂ ವಿರೋಧ, ಹಿಂದುಳಿದ ವರ್ಗದವ್ರಿಗೂ ವಿರೋಧ, ಅಲ್ಪಸಂಖ್ಯಾತರಿಗೂ ವಿರೋಧ. ಮೇಲೆ ಹೆಂಗಪ್ಪ ಎತ್ತದು? ನೀನು ಹೇಳಿ. ನಾವೇ ಮೇಲೆ ಎತ್ತಬೇಕಲ್ಲ. ಮತ್ತು ಯಾಕೆ ಡಿಪಾರ್ಟ್ಮೆಂಟ್ಗಳು ಇಟ್ಕೊಂಡಿದ್ದೀವಿ? ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಅವರು ಹಿಂದೂ ಮಾತ್ರ ಮುಂದು, ನಾವು ಹೆಂಗಿಲ್ಲ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಲಾಸು, ಮಹಿಳೆಯರು ಎಲ್ಲ ಮುಂದು ಅಂತ. ನಾವೆಲ್ಲ ಒಂದು ಅಂತ. ಈಗ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದಾಗಿ ನಮಗೆ ಹಣ ಹೊಂದಿಸೋದು ಕಷ್ಟ ಆಗ್ತಿದೆ. ಸರ್ಕಾರಿ ಅವರ ದುಗುಡ ಅವರು ಹೇಳಿದ್ದಾರೆ ಅಷ್ಟೇ. ನಾವು ಶಕ್ತಿಶಾಲಿಯಾಗಿದ್ದೀವಿ ಅಂತ ಬಜೆಟಲ್ಲಿ 52,000 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ. ಒಂದೊಂದು ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ. ಪ್ರತಿ ತಿಂಗಳಿಗೂ 2,000 ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಕೊಂಡು ಬಂದಿದ್ದೀವಿ. ಈಗ ಡೆಲ್ಲಿಯವರು ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು, ಪ್ರೈಮ್ ಮಿನಿಸ್ಟ್ರು ಕ್ರಿಟಿಸೈಸ್ ಮಾಡ್ತಿದ್ರು. ನಮ್ಗಿಂತ ಮುಂಚಿತವಾಗಿ ಅವ್ರು ಅರ್ಜೆಂಟಾಗಿದ್ದಾರೆ ಕೊಡೋಕ್ಕೆ ಜನಕ್ಕೆ. ತೆಲಂಗಾಣದಲ್ಲಿ 43% ನಿಗದಿ ಮಾಡಿದ್ದಾರೆ ಜಾತಿ ಗಣತಿ. ಅದೆಲ್ಲ ಆಮೇಲೆ ಮಾತಾಡೋಣ ಬಿಡಿ.